ಎಲ್ರಿಗೂ ನಮಸ್ಕಾರ. ನಾವಿವತ್ತು ಈ ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಕೊರಿಯರ್ ಸೆಂಡ್ ಮಾಡಬೇಕಾದ್ರೆ ಅಂದರೆ ಇಂಡಿಯಾದಿಂದ USA, UK, ಸಿಂಗಪೂರ್, ಆಸ್ಟ್ರೇಲಿಯಾ, ದುಬೈ ಮತ್ತು ಬೇರೆ ಯಾವುದೇ ದೇಶಗಳಿಗೆ ಕೊರಿಯರ್ ಪಾರ್ಸಲ್ ಮಾಡಬೇಕಾದ್ರೆ ಯಾವ್ಯಾವ ವಸ್ತುಗಳು ನಿಷೇಧಿತ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಡೀಟೇಲಾಗಿ. ಈ ವಿಡಿಯೋದಲ್ಲಿ ಜಸ್ಟ್ ಮನಿ ಇನ್ಸ್ಟ್ರೂಮೆಂಟ್ಸ್ ಏನೇನು ಕಳಿಸೋ ಹೋಗಿಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಬೇರೆ ಪ್ರೊಹಿಬಿಟೆಡ್ ಐಟಮ್ ಲಿಸ್ಟ್ನ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಬೋದು. ಇದು ಬಂದುಬಿಟ್ಟು ಫಸ್ಟ್ ಇದರಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಮನಿ ಇನ್ಸ್ಟ್ರೂಮೆಂಟ್ಸ್ ಅಂದರೆ ನಾವು ಕೊರಿಯರ್ ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ರಿಲೇಟಿವ್ಸ್ಗೆ ಬೇರೆ ದೇಶದಲ್ಲಿರೋರಿಗೆ ಪಾರ್ಸಲ್ ಕಳಿಸ್ಬೇಕಾದ್ರೆ ಈ ವಸ್ತುಗಳನ್ನ ನೀವು ಅದರಲ್ಲಿ ಇಡೋ ಹಂಗಿಲ್ಲ. ಬೈ ಮಿಸ್ಟೇಕಾಗಿ ಅಥವಾ ಗೊತ್ತಿಲ್ಲದೆ ಇಟ್ಟರೂ ಕೂಡ ಪೆನಾಲ್ಟಿ ಅಥವಾ ನಿಮಗೆ ಶಿಕ್ಷೆ ಆಗುವ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡು. ಅದು ಯಾವುದೇ ದೇಶದ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಅದೆಷ್ಟೇ ಇವಾಗ ಕಳಿಸ್ಲೇಬೇಕಂತಿದ್ರೂ ದಯವಿಟ್ಟು ಇಡಕ್ಕೆ ಹೋಗಬೇಡಿ. ಆ್ಯಂಡ್ ದೆನ್ ನೋಟ್ಸ್, ಕರೆನ್ಸಿ ನೋಟ್ಸ್, ಅದು ಇಂಡಿಯಾದೇ ಆಗಿರ್ಬೋದು ಬೇರೆ ದೇಶದ ಕರೆನ್ಸಿ ನೋಟ್ಸೇ ಆಗಿರ್ಬೋದು, ನೀವು ಇಡೋ ಹಂಗಿಲ್ಲ. ಕೆಲವು ಸಾರಿ ಬುಕ್ಕಲ್ಲೇ ಅಥವಾ ಹಳೆ ಬುಕ್ ಸ್ಟೂಡೆಂಟ್ಸ್ಗೆಲ್ಲ ಕಳಿಸ್ಬೇಕಾದ್ರೆ ಒಂದು ಸರಿ ನೀಟಾಗಿ ಚೆಕ್ ಮಾಡಿ ಕಳಿಸಿ. ಅದನ್ನು ಬಿಟ್ಟು ನೀವು ಕಾಯಿನ್ಸ್, ಅದು ₹1 ಕಾಯಿನ್ ಆಗಿರಲಿ, 10 ಪೈಸದ ಕಾಯಿನ್ ಆಗಿರಲಿ, ಹಳೆ ಕಾಯಿನ್ ಆಗಿರಲಿ, ಯಾವ ದೇಶದ ಕಾಯಿನ್ ಆಗಿರಲಿ ನೀವು ಇಡೋ ಹಂಗಿಲ್ಲ. ಅದನ್ನು ಬಿಟ್ಟು ಲಾಟ್ರಿ ಟಿಕೆಟ್ಸು ಇಡೋಂಗಿಲ್ಲ. ಮತ್ತು ನಿಮಗೆ ಗಿಫ್ಟ್ ವೌಚರ್ಸು ಅಥವಾ ಕೂಪನ್ಸ್ ಬಂದಿರುತ್ತಲ್ಲ ಅದನ್ನು ಇಡೋಂಗಿಲ್ಲ ನೀವು. ಅದನ್ನು ಬಿಟ್ಬಿಟ್ಟು ಪೋಸ್ಟಲ್ ಆರ್ಡರ್ ಅಂತ ಏನಿರುತ್ತೆ, ಪೋಸ್ಟಲ್ ಆರ್ಡರ್ಸ್ ಇರುತ್ತಲ್ಲ ಪೋಸ್ಟ್ ಆಫೀಸ್ದು, ಅದನ್ನು ಇಡೋಂಗಿಲ್ಲ. ಅದನ್ನು ಮನಿ ಇನ್ಸ್ಟ್ರೂಮೆಂಟ್ಸ್ ಕೆಳಗೇನೆ ಬರುತ್ತೆ. ಅದನ್ನು ಬಿಟ್ಟು ಡಿವಿಡೆಂಡ್ ವಾರೆಂಟ್ ಏನಿರುತ್ತೆ ಅದನ್ನು ದಯವಿಟ್ಟು ಇಡಬೇಡಿ. ಇದೆಲ್ಲ ನಿಮಗೆ ಕಸ್ಟಮ್ಸಲ್ಲಿ ತುಂಬ ಸ್ಟ್ರಿಕ್ಟಾಗಿ ಚೆಕಿಂಗ್ ಇರುತ್ತೆ. ನಿಮಗೆ ಸಿವಿಯರ್ ಆಗಿ ಶಿಕ್ಷೆ ಅಥವಾ ಪೆನಾಲ್ಟಿ, ತುಂಬಾ ದೊಡ್ಡ ಪೆನಾಲ್ಟಿ ಬೀಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇ ಇಡಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಮೆಟಲು, ಬೆಳ್ಳಿ, ಬಂಗಾರ ಅಥವಾ ಬ್ರಾಸ್ ಕಳಿಸ್ಬೋದಾ ಅಥವಾ ಕಳಿಸ್ಬೇಕಾದ್ರೆ ಅದಕ್ಕೆ ಏನೇನು